ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರೇಶ್ಚೈವ ದಕ್ಷಿಣಂ ವರ್ಷಂ ತದ್ ಭಾರತಂ ನಾಮ ಭಾರತೀಯತ್ರ ಸಂತತಿ. ಶ್ರೋತೃಗಳಿಗೆ ಶ್ರೀ ಸ್ಕಾಂದ ಮಹಾಪುರಾಣದ 3ನೇ ಬ್ರಹ್ಮಖಂಡದ ಧರ್ಮಾರಣ್ಯ ಮಹಾತ್ಮ್ಯದಲ್ಲಿ ಕ್ಷೇತ್ರ ಸ್ಥಾಪನವೆಂಬ 4ನೇ ಅಧ್ಯಾಯಕ್ಕೆ ಸ್ವಾಗತ. ವ್ಯಾಸನು ಹೇಳುತ್ತಾನೆ, ಇನ್ನು ಮುಂದೆ ಧರ್ಮರಾಜನ ಕೆಲಸವನ್ನು ಹೇಳುವೆನು. ಇದನ್ನು ಕೇಳಿದ ಮನುಜರಿಗೆ ಯಮಧೂತರ ಭಯವಿರುವುದಿಲ್ಲ. ಧರ್ಮರಾಜನು ನರ್ತನ ಮಾಡುತ್ತಿರುವ ವರ್ಧನಿ ಎಂಬ ಅಪ್ಸರ ಸ್ತ್ರೀಯನ್ನು ಕಂಡು ಸಿಂಹಾದಿ ಘಾತುಕ ಮೃಗಗಳಿಂದ ಭಯಂಕರವಾದ ಈ ನಿರ್ಜನಾರಣ್ಯದಲ್ಲಿ ಬಂದಿರುವ ಸುಂದರಿಯಾದ ಅಂಗನೆ ಯಾರಿವಳು ಎಂದು ಆಶ್ಚರ್ಯಗೊಂಡು ಅವಳನ್ನು ಕುರಿತು ಹೀಗೆ ನುಡಿದನು. ಓ ಸ್ತ್ರೀಯೇ, ಜನರಿಲ್ಲದ ಈ ಗೋಂಢಾರಣ್ಯದಲ್ಲಿ ನೀನು ಒಬ್ಬಂಟಿಗಳಾಗಿ ಏಕೆ ಸಂಚರಿಸುತ್ತಿರುವೆಯೇ? ನೀನು ಎಲ್ಲಿಂದ ಎಲ್ಲಿಗೆ ಬಂದೆ? ಸುಂದರಿ, ನೀನು ಯಾರ ಹೆಂಡತಿ? ಅತಿ ಸುಂದರಿಯಾದ ಅಂಗನೆಯೇ, ನೀನು ಯಾರ ಮಗಳು? ಮನುಷ್ಯಳೋ, ಗಂಧರ್ವಳೋ, ದೇವತೆಯೋ, ಕಿನ್ನರ ಸ್ತ್ರೀಯೋ, ಅಪ್ಸರೆಯೋ, ಪಕ್ಷಿಜಾತಿಯ ಹೆಂಗಸೋ, ಈ ಕಾಡಿನ ದೇವತೆಯೋ, ರಾಕ್ಷಸಿಯೋ, ಆಕಾಶಚಾರಿಗಳ ಹೆಂಗಸೋ, ಯಾರ ಹೆಂಡತಿ ಎಂಬುದನ್ನು ಹೇಳು. ನಿನಗೆ ಏನು ಬೇಕು? ಇಲ್ಲಿ ನಿನಗೇನು ಕೆಲಸವಿದೆ? ಸುಂದರಿ, ನೀನು ಬಯಸಿದ್ದನ್ನು ನೀಡುವೆನು. ನಿಜವಾಗಿ ಹೇಳು ಎಂದು ಧರ್ಮರಾಜನು ಕೇಳಿದನು. ವರ್ಧನಿಯು ಕೇಳುತ್ತಾಳೆ, ಈ ಸ್ಥಾವರ ಜಂಗಮಾತ್ಮಕವಾದ ಸಕಲ ಪ್ರಪಂಚವು ಧರ್ಮ ಅಧೀನವಾದುದು. ಆ ಧರ್ಮಾನುಷ್ಠಾನವು ಬಹಳ ತೊಡಕಿನದು. ನೀನು ಏತಕ್ಕೆ ಅದನ್ನು ಮಾಡುತ್ತಿದ್ದೀಯೇ? ಯಮನು ಹೇಳುತ್ತಾನೆ, ಅಂಗನೆ, ನಾನು ಪಾರ್ವತಿ ಸಹಿತನಾದ ಪರಮೇಶ್ವರನ ತಪಸ್ಸನ್ನು ಮಾಡುತ್ತಿದ್ದೇನೆ. ಕೀರ್ತಿಯನ್ನು ಸುಖವನ್ನು ಗಳಿಸುವೆನೆಂದು ತಪಸ್ಸನ್ನು ಮಾಡುತ್ತಿರುವೆನು. ನನಗೆ ಎಲ್ಲ ಯುಗಗಳಲ್ಲಿಯೂ ಪ್ರಸಿದ್ಧನಾಗಬೇಕೆಂಬ ಆಶೆಯಿದೆ. ಎಲ್ಲ ಕಲ್ಪಗಳಲ್ಲಿಯೂ ಮಹಾಕಲ್ಪದಲ್ಲಿಯೂ ಪ್ರಸಿದ್ಧನಾಗಬೇಕೆಂಬ ಅಭಿಲಾಷೆಯಿಂದ ಈ ದುಷ್ಕರ ತಪಸ್ಸನ್ನು ಮಾಡುವೆನು. ಎಲೈ ಶುಭಾಂಗನೆಯೇ, ನೀನು ಏತಕ್ಕೆ ಇಲ್ಲಿಗೆ ಬಂದಿರುವೆ? ಯಾವ ಕೆಲಸವಾಗಬೇಕಾಗಿದೆ? ಎಲ್ಲವನ್ನೂ ನಿಜವಾಗಿ ತಿಳಿಸು. ವರ್ಧನಿಯು ಹೇಳುತ್ತಾಳೆ, ಧರ್ಮರಾಜ, ದೇವೇಂದ್ರನು ನಿನ್ನ ತಪಸ್ಸಿನಿಂದ ಭಯಗೊಂಡು ಆ ತಪಸ್ಸಿನ ಭಂಗಕ್ಕಾಗಿ ನನ್ನನ್ನು ನಿನ್ನೆಡೆಗೆ ಕಳುಹಿಸಿದನು. ಎಲೈ ಮಹಾಭಾಗ, ದೇವರಾಜನು ನೀನು ಅವನ ಪದವಿಯನ್ನು ಕಿತ್ತುಕೊಳ್ಳುವೆ ಎಂಬ ಭಯದಿಂದ ನನ್ನನ್ನು ನಿನ್ನ ಬಳಿಗೆ ಕಳುಹಿಸಿದನು. ಇದು ನಿಜವಾದ ಮಾತು. ಸೂತನು ಹೇಳುತ್ತಾನೆ, ಅವಳ ಸತ್ಯವಾದ ಮಾತಿನಿಂದ ತುಷ್ಟನಾದ ಯಮನು ಅವಳನ್ನು ಕುರಿತು, ನಾನು ನಿನಗೆ ವರವನ್ನು ಕೊಡಲು ಬಯಸುವೆನೆಂದನು. ಎಲೈ ಅಪ್ಸರಮಣಿಯೇ, ನಾನು ಲೋಕದಲ್ಲಿ ದುಷ್ಕರ್ಮವನ್ನು ಮಾಡುವ ಎಲ್ಲ ಜೀವಿಗಳಿಗೂ, ಜಿತ ಮನಸ್ಸುಳ್ಳ ಎಲ್ಲ ಮನುಷ್ಯರಿಗೂ ಧರ್ಮರೂಪನು. ಅಂತಹ ನಾನು ನಿನಗೆ ದುರ್ಲಭವಾದ ವರವನ್ನು ಕೊಡುವೆನು. ಅದನ್ನೆಲ್ಲ ನೀನು ಶೀಘ್ರವಾಗಿ ಕೇಳಿಕೊ. ವರ್ಧನಿಯು ಹೇಳುತ್ತಾಳೆ, ಧರ್ಮಿಷ್ಠರಲ್ಲಿ ವರಿಷ್ಠನಾದ ಧರ್ಮರಾಜ, ಸಕಲ ಲೋಕಗಳ ಹಿತದೃಷ್ಟಿಯಿಂದ ಯಾವಾಗಲೂ ಮನೋಹರವಾದ ಇಂದ್ರ ಪದವಿಯು ದೃಢವಾಗಿರುವಂತೆ ವರವನ್ನು ನೀಡು. ಯಮನು ಹೇಳುತ್ತಾನೆ, ಹಾಗೆಯೇ ಆಗಲಿ. ನಿನ್ನ ಹಾಡಿನಿಂದ ಸಂತೋಷಗೊಂಡಿದ್ದೇನೆ. ಇನ್ನೂ ಉತ್ತಮವಾದ ಬೇರೆ ವರವನ್ನು ಕೇಳು, ಕೊಡುತ್ತೇನೆ. ವರ್ಧನಿಯು ಹೇಳುತ್ತಾಳೆ, ಈ ಮಹಾಕ್ಷೇತ್ರದಲ್ಲಿ ನನ್ನ ಹೆಸರಿನಿಂದ ಪ್ರಸಿದ್ಧವಾದ ಸಕಲ ಪಾಪಗಳನ್ನು ನೀಗಿಸುವ ಒಂದು ಕ್ಷೇತ್ರವಾಗಲಿ. ಇಲ್ಲಿ ಮಾಡಿರುವ ಹೋಮ, ತಪಸ್ಸು, ಅಧ್ಯಯನಗಳು ಅಕ್ಷಯವಾಗಲಿ. ಈ ವರ್ಧಮಾನ ಸರೋವರವನ್ನು 5 ರಾತ್ರಿ ಸೇವಿಸಿ ಪ್ರತಿದಿನವೂ ತರ್ಪಣಂಗೈದ ಮನುಜನ ಹಿಂದಿನ ಪಿತೃಗಳು ಸಂತುಷ್ಟರಾಗಲಿ ಎಂದು ವರ್ಧನಿಯು ಬೇಡಿಕೊಳ್ಳಲು ಧರ್ಮನು ಹಾಗೆಯೇ ಆಗಲೆಂದು ಹೇಳಿ ಮೌನಗೊಂಡನು. ಅವಳು ಅವನಿಗೆ 3 ಪ್ರದಕ್ಷಿಣೆಗಳನ್ನು ನಮಸ್ಕಾರವನ್ನು ಲೋಕಕ್ಕೆ ಹೊರಟಳು. ವರ್ಧನಿಯು ಹೇಳುತ್ತಾಳೆ, ದೇವರಾಜ, ಈ ಧರ್ಮರಾಜನು ತನ್ನ ಪ್ರಯೋಜನವಾದ ಕೀರ್ತಿಗಾಗಿ ತಪಸ್ಸನ್ನು ಮಾಡುತ್ತಿರುವುದರಿಂದ ನೀನು ಅವನಿಗೆ ಹೆದರಬೇಡ. ವ್ಯಾಸನು ಹೇಳುತ್ತಾನೆ, ದೇವೇಂದ್ರನು ಆ ಸುಂದರಿಯಾದ ವರ್ಧನಿಯನ್ನು ಪೂಜಿಸಿ ಇಂತೆಂದನು, ಪುಣ್ಯಾತ್ಮಳೆ, ನೀನು ದೇವತೆಗಳ ಕೆಲಸವನ್ನು ಮಾಡಿರುವೆ. ನೀನು ಯಾವಾಗಲೂ ನಿರ್ಭಯಳಾಗಿ ಸುಖದಿಂದಿರು. ನಿನಗೆ ಕೀರ್ತಿ, ಸೌಖ್ಯ, ಸಂಪತ್ತುಗಳು ಲಭಿಸುವವು. ದೇವತೆಗಳು ಹಾಗೆಯೇ ಅವಳಿಗೆ ಹೇಳಿದರು. ಅವಳು ಸಂತುಷ್ಟ ಚಿತ್ತಳಾಗಿ ಇಂದ್ರನನ್ನು ವಂದಿಸಿ ತನ್ನ ಶುಭಸ್ಥಾನಕ್ಕೆ ತೆರಳಿದಳು. ಸೂತನು ಹೇಳುತ್ತಾನೆ, ಆ ವರ್ಧನಿಯು ಹೊರಡಲು ಧರ್ಮರಾಜನು ಜ್ಯೇಷ್ಠ ಮಾಸದಲ್ಲಿ ಸೂರ್ಯನು ತಪಿಸುತ್ತಿರಲು ಕ್ರಮದಂತೆ ಸಕಲ ಪ್ರಪಂಚಕ್ಕೆ ಭಯವನ್ನುಂಟು ಮಾಡುವ ದೇವತೆಗಳು ಮಾಡಲಾಗದ ಘೋರ ತಪಸ್ಸನ್ನು ಪಂಚಾಗ್ನಿ ಮಧ್ಯದಲ್ಲಿ ಆಚರಿಸಿದನು. ಅನಂತರ 100 ವರ್ಷಗಳು ಕಳೆಯಲು ಯಮನು ಅನೇಕ ಹುತ್ತಗಳಿಂದ ಮುಚ್ಚಲ್ಪಟ್ಟು ಕಟ್ಟಿಗೆಯಂತಾಗಿ ಮೌನಗೊಂಡನು. ಅನೇಕ ಪಕ್ಷಿಗಳು ಅವನ ಮೇಲೆ ಗೂಡುಗಳನ್ನು ಕಟ್ಟಿದ್ದುದರಿಂದ ಅವನು ಕುಳಿತ ಸ್ಥಳವೇ ಎಲ್ಲಿಯೂ ತಿಳಿಯುತ್ತಿರಲಿಲ್ಲ. ತರುವಾಯ ದೇವತೆಗಳು, ಗಂಧರ್ವರು, ಯಕ್ಷರು ಭಯಗೊಂಡು ನಿರವಧ್ಯನಾದ ಪರಶಿವನನ್ನು ನೆನೆಯುತ್ತಾ ತಿರುಗಿ ಕೈಲಾಸ ಶಿಖರದಲ್ಲಿರುವ ಅವನೆಡೆಗೆ ಬಂದರು. ದೇವತೆಗಳು ಹೇಳುತ್ತಾರೆ,
ಮಹಾದೇವ ನಮ್ಮನ್ನು ಸಲಹು. ಶ್ರೀಕಂಠ ಜಗದೊಡೆಯ ಕಾಪಾಡು. ತ್ರಿಕಾಲದ ಆಗುಹೋಗುಗಳಿಗೆ ಕಾರಣನಾದ ಶಂಭೋ ರಕ್ಷಿಸು. ಶಂಕರ ನೀನು ದಯಾಳುವು, ನಮಗೆ ತೊಂದರೆಯಿಲ್ಲದಂತೆ ಮಾಡು. ಈಶ್ವರನು ಹೇಳುತ್ತಾನೆ, ದೇವತೆಗಳೇ, ನೀವು ಏತಕ್ಕೆ ಇಲ್ಲಿಗೆ ಬಂದಿರುವಿರಿ? ನಿಮಗೆ ಯಾವನು ಅಪರಾಧ ಮಾಡಿದನು? ಯಾವನು ಅವಮಾನ ಮಾಡಿದನು? ಶೀಘ್ರವಾಗಿ ಹೇಳಿ. ಈ ತ್ರಿಶೂಲದಿಂದಾಗಲಿ, ಖಟ್ವಾಂಗದಿಂದಾಗಲಿ, ಪಾಶುಪತಾಸ್ತ್ರದಿಂದಾಗಲಿ ಅವನನ್ನು ಯುದ್ಧದಲ್ಲಿ ವಧಿಸುವೆನು. ಕೂಡಲೇ ಹೇಳಿ. ದೇವತೆಗಳು ಹೇಳುತ್ತಾರೆ, ಪ್ರಪಂಚಕ್ಕೆ ಆನಂದವನ್ನುಂಟು ಮಾಡುವ ದಯಾಳುವಾದ ಪರಮೇಶ್ವರ, ನಮಗೆ ಈಗ ಮನುಷ್ಯರಿಂದಾಗಲಿ, ಸರ್ಪಗಳಿಂದಾಗಲಿ, ದೇವತೆಗಳಿಂದಾಗಲಿ, ದಾನವರಿಂದಾಗಲಿ ಭಯವಿಲ್ಲ. ಭೂಲೋಕದಲ್ಲಿ ಯಮಧರ್ಮನು ದೊಡ್ಡ ಆಕಾರವುಳ್ಳವನಾಗಿ ಘೋರ ತಪಸ್ಸನ್ನು ಮಾಡುತ್ತಾ ತನ್ನ ದೇಹವನ್ನು ದಂಡಿಸುತ್ತಾ ನಮ್ಮ ಕೆಲಸವನ್ನು ಹಾಳು ಮಾಡುತ್ತಾನೆಂದು ನಾವು ಭಯಗೊಂಡು ನಿನ್ನೆಡೆಗೆ ಬಂದು ಮರೆಹೊಕ್ಕಿದ್ದೇವೆ. ಸೂತನು ಹೇಳುತ್ತಾನೆ, ಪರಮೇಶ್ವರನು ದೇವತೆಗಳ ಮಾತನ್ನು ಕೇಳಿ ಬಸವನನ್ನೇರಿ ಸುಂದರವಾದ ಅಂಗಿಯನ್ನು ತೊಟ್ಟು ಆಯುಧಗಳನ್ನು ಪಿಡಿದು ಧರ್ಮರಾಜನಿದ್ದೆಡೆಗೆ ತೆರಳಿದನು. ಪರಮೇಶ್ವರನು ಹೇಳುತ್ತಾನೆ, ಧರ್ಮರಾಜ, ಈ ತಪಸ್ಸಿನಿಂದ ನನ್ನ ಮನಸ್ಸು ಸಂತೋಷಗೊಂಡಿದೆ. ವರವನ್ನು ಕೇಳು ಎಂದು 3 ಸಾರಿ ಹೇಳಿದನು. ಮಂಗಳಕರನೆ, ಯಾವ ಇಷ್ಟಾರ್ಥವನ್ನು ಅಪೇಕ್ಷಿಸುವೆ? ನಿನ್ನ ಮನಸ್ಸಿನಲ್ಲೇನಿದೆ? ನೀನು ಬೇಡಿದ್ದನ್ನೆಲ್ಲ ಈಗ ನಿನಗೀಯುವೆನು. ಸೂತನು ಹೇಳುತ್ತಾನೆ, ಹೀಗೆ ಮಾತಾಡುತ್ತಿರುವ ಆ ಮಹೇಶ್ವರನನ್ನು ನೋಡಿ ಧರ್ಮರಾಜನು ಹುತ್ತದಿಂದೆದ್ದು ಕೈ ಮುಗಿದುಕೊಂಡು ಪವಿತ್ರಗಳಾದ ನುಡಿಗಳಿಂದ ಶತ್ರು ಸಂಹಾರಕನಾದ ಮಹೇಶ್ವರನನ್ನು ಹೀಗೆ ಸ್ತುತಿಸಿದನು. ಧರ್ಮರಾಜನು ಹೇಳುತ್ತಾನೆ, ಅಣಿಮಾದಿ ಅಷ್ಟೈಶ್ವರ್ಯವುಳ್ಳವನು, ಯೋಗ ರೂಪನು, ಪ್ರಕಾಶಮಯನೂ ಆಗಿರುವ ನೀಲಕಂಠ, ನಿನಗೆ ನಮಸ್ಕಾರ. ಧ್ಯಾನಗೈಯುವವರಿಗೆ ಅನುಕೂಲನು, ಭಕ್ತಿಯಿಂದ ತಿಳಿಯಲು ಶಕ್ಯನು, ಬ್ರಹ್ಮ ವಿಷ್ಣು ರೂಪನೂ ಆಗಿರುವ ನಿನಗೆ ನಮಸ್ಕಾರ. ಸ್ಥೂಲ ರೂಪನು, ಇಚ್ಛಾರೂಪಿಯು, ಪ್ರಪಂಚದ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣನೂ ಆಗಿರುವ ನಿನಗೆ ನಮಸ್ಕಾರ. ನಿತ್ಯನು, ಸೌಮ್ಯನು, ಸುಖಕರನು, ಭಕ್ತರ ಪಾಪವನ್ನು ಅಪಹರಿಸುವವನು, ಚಂದ್ರ ಸೂರ್ಯ ರೂಪನೂ ಆಗಿರುವ ನಿನಗೆ ನಮಸ್ಕಾರ. ಸೃಷ್ಟಿ ಸ್ವರೂಪನು, ಲೋಕಪಾಲಕನು, ಕಠಿಣನು, ಭಯಂಕರನು, ಶಾಂತನು ಆಗಿರುವ ನಿನಗೆ ನಮಸ್ಕಾರ. ಲೆಕ್ಕವಿಲ್ಲದ ರೂಪಗಳುಳ್ಳವನು, ಪ್ರಪಂಚ ಸ್ವರೂಪನು, ವಿಭೂತಿಯಿಂದ ಲಿಪ್ತವಾದ ಅಂಗವುಳ್ಳವನು, ಚಂದ್ರಮೌಳಿಯು, 5 ಮುಖಗಳುಳ್ಳವನು, ಮುಕ್ಕಣ್ಣನು ಆಗಿರುವ ನಿನಗೆ ನಮಸ್ಕಾರ. ಉರಗ ಭೂಷಣನು, ಅಂಧಕಾಸುರ ಹಂತಕನು, ದಕ್ಷ ಬ್ರಹ್ಮನ ಪಾಪ ನಿವಾರಕನು, ಮನ್ಮಥನನ್ನು ಭಸ್ಮ ಮಾಡಿದವನು, ತ್ರಿಪುರ ಧ್ವಂಸಕನು ಆಗಿರುವ ನಿನಗೆ ನಮಸ್ಕಾರ. ಈಗ ನಾನು ಉಸುರಿದ 40 ನಾಮಗಳನ್ನು ಶುಚಿಯಾಗಿ ಬೆಳಿಗ್ಗೆ, ಮಧ್ಯಾಹ್ನ, ಸಾಯಂಕಾಲ ಹೇಳುವ ಮತ್ತು ಕೇಳುವ ನರನು, ಗೋಹತ್ಯೆ ಮಾಡಿದವನು, ಕೃತಜ್ಞನನು, ಹೆಂಡ ಕುಡಿದವನು, ಗುರುಪತ್ನಿಗಾಮಿಯು, ಬ್ರಾಹ್ಮಣನನ್ನು ಕೊಂದವನು, ಚಿನ್ನವನ್ನು ಕದ್ದವನು, ಶೂದ್ರ ಸ್ತ್ರೀಯ ಗಂಡನು, ಹೆಂಗಸು ಮಕ್ಕಳುಗಳನ್ನು ಕೊಂದವನು, ಪಾಪಿಯು, ಸುಳ್ಳಾಡುವವನು, ದುರ್ನಡತೆಯುಳ್ಳವನು, ಕಳ್ಳನು, ಪರಸ್ತ್ರೀ ಗಮನ ಮಾಡಿದವನು, ಇತರರ ಅಪವಾದವನ್ನು ಹೇಳುವವನು, ದ್ವೇಷವುಳ್ಳವನು, ಮತ್ತೊಬ್ಬನ ಜೀವನವನ್ನು ಹಾಳು ಮಾಡಿದವನು, ಕೆಟ್ಟ ಕೆಲಸವನ್ನು ಮಾಡಿದವನು, ಕಾರ್ಯಧ್ವಂಸಿಯು, ಬ್ರಾಹ್ಮಣ ದ್ವೇಷ, ನೀಚ ಬ್ರಾಹ್ಮಣನು ಆಗಿದ್ದರೂ ಸಕಲ ಪಾಪಗಳಿಂದ ಮುಕ್ತನಾಗಿ ಕೈಲಾಸಕ್ಕೆ ಹೋಗುತ್ತಾನೆ. ಸೂತನು ಹೇಳುತ್ತಾನೆ, ಹೀಗೆ ಧರ್ಮರಾಜನು ಅನೇಕ ಮಾತುಗಳಿಂದ ಸ್ತುತಿಸಿ ಅತಿ ಭಕ್ತಿಯಿಂದ ನಮಿಸಲು ಸಂತೋಷಗೊಂಡ ಪರಮೇಶ್ವರನು, ನಿನಗಿಷ್ಟವಾದ ವರವನ್ನು ಕೇಳಿಕೋ ಎಂದು ಸವಿನುಡಿಯನ್ನಾಡಿದನು. ಯಮನು ಹೇಳುತ್ತಾನೆ, ಮಹೇಶ್ವರ, ನೀನು ತುಷ್ಟನಾಗಿದ್ದರೆ ನನ್ನ ಮೇಲೆ ದಯಮಾಡಿ ಈ ಸ್ಥಳವು 3 ಲೋಕದಲ್ಲಿ ನನ್ನ ಹೆಸರಿನಿಂದ ಪ್ರಸಿದ್ಧವಾಗುವಂತೆಯೋ, ಯಾರಿಂದಲೂ ಹಾಳು ಮಾಡಲಾಗದಂತೆಯೋ, ಪವಿತ್ರವಾಗುವಂತೆಯೋ, ಪಾಪ ನಿವಾರಕವಾಗುವಂತೆಯೋ ಮಾಡು ಎಂದನು. ಆಗ ಶಂಭುವು ಕಾಶಿಗೆ ಸಮಾನವಾದ ಈ ಸ್ಥಳವನ್ನು ಕೊಟ್ಟು ಬೇರೆ ವರವನ್ನು ಕೇಳಿಕೋ ಎಂದು ತಿರುಗಿ ಹೇಳಿದನು. ಧರ್ಮರಾಜನು ಹೇಳುತ್ತಾನೆ, ದೇವೇಶ, ನೀನು ಸಂತೋಷಗೊಂಡಿದ್ದರೆ ನನ್ನ ಮೇಲೆ ದಯೆ ಇಟ್ಟು ಪ್ರತಿ ಯುಗಗಳಲ್ಲಿಯೂ ನಿನ್ನ ಈ ವರದಿಂದ ನಾನು 3 ಲೋಕಗಳಲ್ಲಿಯೂ ಪ್ರಸಿದ್ಧನಾಗುವಂತೆ ಮಾಡು. ಈಶ್ವರನು ಹೇಳುತ್ತಾನೆ, ಯಮಧರ್ಮ, ನಿನ್ನ ವರದಿಂದ ಆನಂದಗೊಂಡಿದ್ದೇನೆ. ನಿನ್ನ ಅಭೀಪ್ಸಿತಗಳೆಲ್ಲವನ್ನು ಹೇಳು, ಅವುಗಳನ್ನೆಲ್ಲ ಕೊಡುವೆನು. ಯಮನು ಹೇಳುತ್ತಾನೆ, ಶಂಕರ, ನೀನು ನನ್ನ ಇಷ್ಟಾರ್ಥಗಳನ್ನೆಲ್ಲ ಕೊಡುವುದಾದರೆ ಈ ಸ್ಥಳದಲ್ಲಿ ನನ್ನ ಹೆಸರಿನಿಂದ ನೀನು ಯಾವಾಗಲೂ ನೆಲೆಸು. ಮಹೇಶ್ವರ, ಚರಾಚರಾತ್ಮಕವಾದ 3 ಲೋಕಗಳಲ್ಲಿ ಈ ಸ್ಥಳವು ಧರ್ಮಾರಣ್ಯವೆಂದು ಪ್ರಸಿದ್ಧವಾಗಲಿ. ಆ ರೀತಿ ನೀನು ಅನುಗ್ರಹಿಸು. ಈಶ್ವರನು ಹೇಳುತ್ತಾನೆ, ಧರ್ಮರಾಜ, ಪ್ರತಿ ಯುಗದಲ್ಲಿಯೂ ಈ ಸ್ಥಳವು ಧರ್ಮಾರಣ್ಯವೆಂದು ಪ್ರಸಿದ್ಧವಾಗಲಿ. ನಿನ್ನ ಹೆಸರಿನಿಂದ ಸ್ಥಾಪಿತವಾದ ಈ ಕ್ಷೇತ್ರವು ಪ್ರಪಂಚದಲ್ಲಿ ವಿಖ್ಯಾತವಾಗುವುದು.
ಮತ್ತೊಂದನ್ನು ನಿನಗೆ ಮಾಡಬೇಕೆಂದಿದ್ದೇನೆ, ಅದನ್ನು ಹೇಳು. ಯಮನು ಹೇಳುತ್ತಾನೆ, 2 ಗಾವದ ವಿಶಾಲವಾದ ಈ ನನ್ನ ತೀರ್ಥವು ಸಕಲ ಪ್ರಾಣಿಗಳಿಗೆ ಪವಿತ್ರವಾದ ಶಾಶ್ವತ ಮೋಕ್ಷಸ್ಥಾನವಾಗಲಿ. ನೊಣಗಳು, ಹುಳಗಳು, ಪಶುಗಳು, ಪಕ್ಷಿಗಳು, ಮೃಗಗಳು, ಮಿಡತೆಗಳು, ಭೂತ ಭೇತಾಳಗಳು, ಪಿಶಾಚಗಳು ಆಗಲಿ ಈ ನನ್ನ ಧರ್ಮವೆಂಬ ಕ್ಷೇತ್ರದಲ್ಲಿ ಪ್ರಿಯವಾದ ಪ್ರಾಣವನ್ನು ಬಿಟ್ಟರೆ ಸ್ಥಿರವಾದ ಮೋಕ್ಷವು ಲಭಿಸಲಿ. ಹೀಗೆಯೇ ಆಗಲೆಂದು ಶಿವನು ಬ್ರಹ್ಮಾದಿ ದೇವತೆಗಳು ಹೇಳಿ ಹೂ ಮೊಳಗೆರೆದು ಅತ್ಯಾನಂದ ಭರಿತರಾದರು. ದೇವತೆಗಳ ನಗಾರಿಗಳು ಮೊಳಗಿದವು, ಗಂಧರ್ವ ಶ್ರೇಷ್ಠರು ಹಾಡಿದರು, ಗಾಳಿಯು ಸುಖವಾಗಿ ಬೀಸಿತು, ಅಪ್ಸರ ಸ್ತ್ರೀಯರು ನರ್ತನ ಮಾಡಿದರು. ಸೂತನು ಹೇಳುತ್ತಾನೆ, ಯಮನ ತಪಸ್ಸಿಗೂ ಭಕ್ತಿಗೂ ಮೆಚ್ಚಿದ ಸದಾಶಿವನು, ಮಗು, ದೇವತೆಗಳಿಗೆ ಹಿತವನ್ನು ಮಾಡಲು ಕೈಲಾಸ ಪರ್ವತಕ್ಕೆ ಶೀಘ್ರವಾಗಿ ನಾನು ತೆರಳಲು ಅನುಮತಿಯನ್ನು ಕೊಡು ಎಂದು ಹಿತವಾದ ಮಾತನಾಡಿದನು. ಯಮನು ಹೇಳುತ್ತಾನೆ, ಮಹೇಶ್ವರ, ನೀನು ಈ ನನ್ನ ಕ್ಷೇತ್ರವನ್ನು ಬಿಟ್ಟು ಹೋಗಲು ಉಚಿತವಲ್ಲ. ನಿನ್ನ ಮಾತಿನಂತೆ ಈ ಸ್ಥಳವು ಕೈಲಾಸಕ್ಕಿಂತ ಮಿಗಿಲಾಗುವುದು. ಶಿವನು ಹೇಳುತ್ತಾನೆ, ಯಮಧರ್ಮ, ನೀನು ಚೆನ್ನಾಗಿ ಹೇಳಿದೆ. ಒಂದಂಶದಿಂದ ನಾನು ಇಲ್ಲಿರುವುದು ಯೋಗ್ಯವಾದುದು. ನಿನ್ನೀ ನಿರ್ಮಲವಾದ ಸ್ಥಳವನ್ನು ನಾನು ಬಿಡಲಿಲ್ಲ. ವಿಶ್ವೇಶ್ವರವೆಂಬ ಮಹಾಲಿಂಗವು ಇಲ್ಲಿ ನನ್ನ ಹೆಸರಿನಿಂದಿರುವುದು ಎಂದು ಹೇಳಿ ಮಹೇಶ್ವರನು ಅಲ್ಲಿಯೇ ಮಾಯವಾದನು. ಶಿವನ ಮಾತಿನಂತೆ ಅದ್ಭುತವಾದ ಆ ಮಹಾಲಿಂಗವು ಅಲ್ಲಿ ಉದ್ಭವಿಸಲು ದೇವತೆಗಳೆಲ್ಲ ಆ ಧರ್ಮಾರಣ್ಯದಲ್ಲಿ ತಮ್ಮ ತಮ್ಮ ಹೆಸರಿನಿಂದ ಒಂದೊಂದು ಲಿಂಗವನ್ನು ಸ್ಥಾಪಿಸಿದರು. ಸೂತನು ಹೇಳುತ್ತಾನೆ, ಯಮಧರ್ಮನು ಪ್ರತಿಷ್ಠೆ ಮಾಡಿದ ಧರ್ಮೇಶ್ವರ ಲಿಂಗವನ್ನು ಸ್ಮರಿಸುವುದರಿಂದಲೂ ಪೂಜಿಸುವುದರಿಂದಲೂ ಮನುಷ್ಯನು ಸಕಲ ಪಾಪಗಳಿಂದ ಮುಕ್ತನಾಗುವನು. ಸಮಸ್ತರ ಹೃದಯಗಳಲ್ಲಿರುವ ಯಾವ ಪರಬ್ರಹ್ಮನು ಯೋಗಿಗಳಿಗೆ ಧ್ಯಾನದಿಂದ ಹೊಂದಲು ಶಕ್ಯನೋ ಅವನೇ ಇಲ್ಲಿ ಸ್ವಯಂಭುವ ಲಿಂಗವೆಂಬ ಹೆಸರಿನಿಂದ ನೆಲೆಸಿದನು. ಮನುಷ್ಯರು ಆ ಮಹಾದೇವನನ್ನು ಆರಾಧಿಸಿ ವ್ಯಾಧಿ ಮುಕ್ತಾಗುವರು. ಬಳಿಕ ಯಮನು ದೇವತೆಗಳ ಮತ್ತು ಜ್ಞಾನಿಗಳಾದ ಮುನಿಗಳ ಸ್ನಾನಕ್ಕೋಸ್ಕರ ಅಲ್ಲಿ ಮನೋಹರವಾದ ಧರ್ಮವಾಪಿ ಎಂಬ ಕೊಳವನ್ನು ಕಲ್ಪಿಸಿ ಅದರಲ್ಲಿ ಕೋಟಿ ಸಂಖ್ಯಾತಗಳಾದ ತೀರ್ಥಗಳ ನೀರನ್ನು ಬಿಟ್ಟನು. ಈ ಯಮತೀರ್ಥದಲ್ಲಿ ಸ್ನಾನ ಮಾಡಿದ ಮನುಷ್ಯನು ಸಕಲ ಪಾಪ ಮುಕ್ತನಾಗುವನು. ಮಾನವನು ಈ ಧರ್ಮವಾಪಿಯಲ್ಲಿ ಮಿಂದು ಧರ್ಮೇಶ್ವರನ ದರ್ಶನ ಮಾಡಿದರೆ ಸಕಲ ಪಾಪ ಮುಕ್ತನಾಗಿ ತಿರುಗಿ ಜನ್ಮವಿಲ್ಲದೆ ಮೋಕ್ಷವನ್ನು ಹೊಂದುವನು. ಮನುಷ್ಯನು ತನ್ನ ವ್ಯಾಧಿ ಮತ್ತು ದುಃಖಗಳ ನಾಶಕ್ಕಾಗಿ ಈ ಯಮತೀರ್ಥದಲ್ಲಿ ಮಿಂದು ಯಮ, ಧರ್ಮರಾಜ, ಮೃತ್ಯು, ಅಂತಕ, ವೈವಸ್ವತ, ಕಾಲ, ದಧ್ನ, ಪರಮೇಷ್ಠಿ, ವೃಕೋದರ, ವ್ರಕ, ದಕ್ಷಿಣೇಶ, ನೀಲ, ಚಿತ್ರಗುಪ್ತ, ಚಿತ್ರ, ವೈಚಿತ್ರ ಎಂಬ ನಾಮಗಳಿಂದ ಅಕ್ಷತ ಸಹಿತವಾಗಿ ಯಮನಿಗೆ ತರ್ಪಣ ಮಾಡಿದರೆ ಅವನ ತೊಂದರೆಗಳು ನೀಗುವವು. 3 ದಿನಕ್ಕೊಮ್ಮೆಯೂ 4 ದಿನಕ್ಕೊಮ್ಮೆಯೂ ಬರುವ ಜ್ವರವು, ಶೀತ ಜ್ವರವು, ರೇವತ್ಯಾದಿ ಗ್ರಹದೋಷಗಳು, ಶಾಕಿನಿ, ಡಾಕಿನಿ, ಪಿಶಾಚಗಳು ಪೀಡಿಸುವುದಿಲ್ಲ. ಧನ ಮತ್ತು ಧಾನ್ಯಗಳ ಸಮೃದ್ಧಿಯಾಗುವುದು. ಯಾವಾಗಲೂ ಸಂತತಿಯು ಬೆಳೆಯುವುದು. ಈ ಧರ್ಮವಾಪಿಯಲ್ಲಿ ಸ್ನಾನ ಮಾಡಿ ಜಿತೇಂದ್ರಿಯನಾಗಿ ಮಹಾದೇವನನ್ನು ಪೂಜಿಸಿ ಅಂಗನ್ಯಾಸ ಕರನ್ಯಾಸ ಸಹಿತವಾದ ರುದ್ರ ಜಪವನ್ನು ಮಾಡಿದರೆ ರೋಗದ ಉಪದ್ರವವು ಮಾಯವಾಗುವುದು. ಅಮಾವಾಸ್ಯೆ, ಸೋಮವಾರ, ವ್ಯತಿಪಾತ, ವೈಧೃತಿ, ಸಂಕ್ರಮಣ, ಗ್ರಹಣ ಕಾಲಗಳಲ್ಲಿ ಮಾನವನು ಇಲ್ಲಿ ಶ್ರಾದ್ದ ಮಾಡಬೇಕೆಂಬುದು ವಿಹಿತವಾಗಿದೆ. ಇಂತಹ ದಿನಗಳಲ್ಲಿ ಇಲ್ಲಿ ಯಾವ ಮನುಷ್ಯನು ತಿಲತರ್ಪಣವನ್ನು ಮಾಡುವನೋ ಅಂತಹ ಮನುಷ್ಯನ ಪಿತೃಗಳು ಅವನು ಹಿಂದೆ ಮಾಡಿದ 1000 ವರ್ಷದ ಶ್ರಾದ್ದವನ್ನು 21 ಸಾರಿ ಗಯೆಯಲ್ಲಿ ಪಿಂಡ ಪ್ರದಾನ ಮಾಡುವುದಕ್ಕಿಂತ ಈ ಧರ್ಮೇಶ್ವರದಲ್ಲಿ 1 ಸಾರಿ ಮಾಡಿದ ಪಿಂಡ ಪ್ರದಾನವು ಪಿತೃಗಳಿಗೆ ಅಕ್ಷಯವಾಗುವುದು. ಧರ್ಮೇಶ್ವರಕ್ಕಿಂತ ಪಶ್ಚಿಮದಲ್ಲಿ ವಿಶ್ವೇಶ್ವರನ ಸಮ್ಮುಖದಲ್ಲಿ ಧರ್ಮ ಬುದ್ಧಿಯುಳ್ಳ ಯಮನು ಮಹೇಶ್ವರನಿಗೋಸ್ಕರ ಸ್ವರ್ಗಲೋಕದ ಮೆಟ್ಟಿಲಾದ ಧರ್ಮವಾಪಿಯನ್ನು ನಿರ್ಮಿಸಿ ಅದರಲ್ಲಿ ಸ್ನಾನ ಮಾಡಿ ತರ್ಪಣದಿಂದ ಪಿತೃದೇವತೆಗಳನ್ನು ಸಂತೋಷಗೊಳಿಸಿದನು. ಪವಿತ್ರವಾದ ಧರ್ಮವಾಪಿಯಲ್ಲಿ ಯಾವ ನರನು ಶಮಿಯ ಎಲೆಯಷ್ಟು ಪ್ರಮಾಣದ ಪಿಂಡವನ್ನು ಪಿತೃಗಳಿಗೆ ಕೊಡುವನೋ ಅವನು ತಿರುಗಿ ತಾಯಿಯ ಗರ್ಭವಾಸ ಕಷ್ಟವನ್ನು ಅನುಭವಿಸಿ ಹುಟ್ಟುವುದಿಲ್ಲ. ರಾಜೇಂದ್ರ, ಮತ್ತು ಕುಂಭೀಪಾಕ, ರೌರವ, ಅಂಧತಾಮಿಶ್ರಕವೆಂಬ ಅತಿ ಭಯಂಕರವಾದ ನರಕದಿಂದ ಮುಕ್ತನಾಗುವನು, ಸಂದೇಹವಿಲ್ಲ. ಸೂತನು ಹೇಳುತ್ತಾನೆ, ಮಾನವನು ಇಲ್ಲಿ 1 ಋತು, 1 ತಿಂಗಳು, 1 ಪಕ್ಷಗಳಲ್ಲಿ ಮಾಡಿದ ತರ್ಪಣವು 1 ವರ್ಷದ ತರ್ಪಣವಾಗುವುದು. ಈ ಧರ್ಮವಾಪಿಯಲ್ಲಿ ಮಾಡಿದ ತರ್ಪಣದಿಂದ ಬರ್ಹಿಷದ, ಅಗ್ನಿಶ್ವಾತ್ತ, ಆಜ್ಯಪ, ಸೋಮಪ ಎಂಬ ಪಿತೃಗಳು ತೃಪ್ತಿ ಹೊಂದುವರು. ಕುರುಕ್ಷೇತ್ರ ಮೊದಲಾದ ಕ್ಷೇತ್ರಗಳು, ಅಯೋಧ್ಯಾದಿ ಪಟ್ಟಣಗಳು, ಪುಷ್ಕರಾದಿ ಮುಕ್ತಿ ಕ್ಷೇತ್ರಗಳು ಸಮಾನವಾದವು. ಇವುಗಳಿಗಿಂತ ಧರ್ಮಕೂಪವು ಹೆಚ್ಚಿನದು. ರಾಜೇಂದ್ರ, ಇಲ್ಲಿ ಜಪಿಸಿದ ಮಂತ್ರಗಳು
ವೇದಗಳು, ಯಜ್ಞಗಳು, ಕೊಟ್ಟ ದಾನಗಳು, ವ್ರತಗಳು ಇವೆಲ್ಲ ಅಕ್ಷಯಗಳಾಗುವವು. ಈ ಸ್ಥಳದಲ್ಲಿ ಅಥರ್ವಣ ವೇದೋಕ್ತವಾದ ಮಾಟಗಳನ್ನು ಮಾಡಿದರೂ ಅವು ಸಫಲವಾಗುವವು. ಈ ಸಿದ್ಧಿಕ್ಷೇತ್ರವನ್ನು ಯಮ ಬ್ರಹ್ಮ ಮಹೇಶ್ವರರು ಸೇವಿಸಿರುತ್ತಾರೆ. ಇದರಲ್ಲಿ ಮಾಡಿದ ಸತ್ಕಾರ್ಯದ ಫಲವು ಕೃತಯುಗದಲ್ಲಿ 1 ಯುಗ ಕಾಲದಲ್ಲಿಯೂ, ತ್ರೇತಾಯುಗದಲ್ಲಿ 5 ಲಕ್ಷ ವರ್ಷಗಳಲ್ಲಿಯೂ, ದ್ವಾಪರ ಯುಗದಲ್ಲಿ 1 ಲಕ್ಷ ವರ್ಷಗಳಲ್ಲಿಯೂ, ಕಲಿಯುಗದಲ್ಲಿ 1 ದಿನದಲ್ಲಿಯೂ ಸಿದ್ಧಿಸುವುದು. ಈಗ ನಾನು ಧರ್ಮಾರಣ್ಯವನ್ನು ವರ್ಣಿಸಿದ್ದಾಯಿತು. ಈ ಫಲಗಳನ್ನೆಲ್ಲ ವ್ಯಾಸರೇ ಹೇಳಿರುತ್ತಾರೆ. ಸೂತನು ಹೇಳುತ್ತಾನೆ, ಇನ್ನು ಮುಂದೆ ಧರ್ಮರಾಜನು ದೇವತೆಗಳ ಹಿತದೃಷ್ಟಿಯಿಂದ ಅಪ್ಪಣೆ ಮಾಡಿ ಹೇಳಿದ ಮನೋಹರವಾದ ಮಾತನ್ನು ಹೇಳುವೆನು. ಧರ್ಮನು ಹೇಳುತ್ತಾನೆ, ಈ ಕ್ಷೇತ್ರದಲ್ಲಿ ಮನುಷ್ಯರು ವಿಷ್ಣುಮಾಯೆಯಿಂದ ಮೋಹಗೊಂಡು ಪರಸ್ತ್ರೀ ಗಮನ, ಅತಿ ಕೆಟ್ಟುದಾದ ಸುವರ್ಣ ಚೌರ್ಯ, ಇನ್ನೂ ಇತರ ಕೆಟ್ಟ ಕೆಲಸಗಳನ್ನು ಮಾಡಿದರೆ ನರಕವನ್ನು ಸೇರುವರು. ಇತರ ಪುಣ್ಯ ಕ್ಷೇತ್ರಗಳಲ್ಲಿ ಮಾಡಿದ ಪಾಪವು ಧರ್ಮಾರಣ್ಯದಲ್ಲಿ ನಾಶವಾಗುವುದು. ಇಲ್ಲಿ ಮಾಡಿದ ಪಾಪವು ಇನ್ನೂ ದೃಢವಾಗುವುದು. ಇಲ್ಲಿ ಪುಣ್ಯವು ಹೆಚ್ಚಿದಂತೆ ಪಾಪವು 100 ವರ್ಷಗಳವರೆಗೆ ನಿತ್ಯವೂ ವೃದ್ಧಿಯಾಗುತ್ತಿರುವುದು. ಈ ಧರ್ಮಾರಣ್ಯವು ಕಾಮಿಗಳಿಗೆ ಕಾಮವನ್ನು, ಯೋಗಿಗಳಿಗೆ ಮೋಕ್ಷವನ್ನು, ಸಿದ್ಧರಿಗೆ ಜ್ಞಾನಸಿದ್ಧಿಯನ್ನು ಯಾವಾಗಲೂ ನೀಡುವುದು. ಮಕ್ಕಳಿಲ್ಲದವನು ಮಕ್ಕಳನ್ನು, ಬಡವನು ಹಣವನ್ನು ಪಡೆಯುವನು. ಹಿಂದೆ ಧರ್ಮರಾಜನು ಹೇಳಿದ ಪವಿತ್ರವಾದ ಈ ಕಥೆಯನ್ನು ಗಂಡಸಾಗಲಿ ಹೆಂಗಸಾಗಲಿ ಕೇಳಿದರೆ ಅಥವಾ ಇನ್ನೊಬ್ಬರಿಗೆ ಹೇಳಿದರೆ ಅವರು ಸಹಸ್ರ ಗೋದಾನದ ಫಲವನ್ನು ಪಡೆದು ಕೊನೆಯಲ್ಲಿ ಕೈಲಾಸವನ್ನು ಹೊಂದುವರು. ಇಲ್ಲಿಗೆ 81,000 ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ ಶ್ರೀ ಸ್ಕಾಂದ ಮಹಾಪುರಾಣದ 3ನೆಯ ಬ್ರಹ್ಮಖಂಡದ ಧರ್ಮಾರಣ್ಯ ಮಹಾತ್ಮ್ಯದಲ್ಲಿ ಕ್ಷೇತ್ರ ಸ್ಥಾಪನವೆಂಬ 4ನೆಯ ಅಧ್ಯಾಯವು ಮುಗಿದುದು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ